ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಬಿಗ್ ಥ್ಯಾಂಕ್ಸ್ನ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಖುಷಿಯಾಗಿರುವಂಥ ದಿನ ಇವತ್ತು ನನಗೆ. ಯಾಕೆ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮೆಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಲ್ಲ ಅಂತ ಅಂದರೆ ಅದಕ್ಕೆ ಬೆಲೆನೇ ಇರಲ್ಲ. ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. 12:40 ಆಗ್ತಾ ಇದೆ ನೈಟು. ಸೊ ಈ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ನಾಳೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದೇನು ವಿಷಯ ಅಂತ ಅಂದರೆ, ನನಗೆ ಯೂಟ್ಯೂಬ್ ಕಡೆಯಿಂದ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಸಿಕ್ಕಿದೆ. ಸೊ ಎಷ್ಟೋ ಹೊಸ ಯೂಟ್ಯೂಬರ್ಗಳ ಕನಸಾಗಿರುತ್ತೆ ಇದು, ಆಯಿತಾ. ಯಾಕೆಂದರೆ ನಾನು 2 ವರ್ಷದಿಂದ ನನ್ನ ಒಂದು ಕಾವ್ಯಲೋಕ ಚಾನಲ್ಗೆ ತುಂಬ ಸಫರ್ ಆಗಿದ್ದೀನಿ, ಓಕೆನಾ. ಒಂದು ರೆಸ್ಪಾನ್ಸ್ ಕೂಡ ನನಗೆ ಸಿಕ್ಕಿಲ್ಲ ಅದರಿಂದ. ಬಟ್ ಇದು ನನ್ನ ಸೆಕೆಂಡ್ ಚಾನಲು. ಸೊ ಇದರಲ್ಲಿ ನನಗೆ ಇಷ್ಟು ಬೇಗ ಗ್ರೋ ಆಗ್ತೀನಿ ಅಂತ ನಾನು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ. ಯಾಕೆಂದರೆ ಏನೋ ಒಂದು ಆಗುತ್ತೋ ಆಗಲ್ವೋ ಅನ್ನೋ ಒಂದು ಇಂಟೆನ್ಷನಲ್ಲಿ, ಬಿಕಾಸ್ ನನ್ನ ಹಾಬಿನ ಬಿಡಬಾರ್ದು ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದಂಥ ಚಾನಲ್ ಇದು. ಬಟ್ ಇದಕ್ಕೆ ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ನನಗೆ ಸಪೋರ್ಟ್ ಮಾಡಿ ಇವತ್ತು ಈ ಒಂದು ಕನಸು ನನ್ನ ಕೈಯಲ್ಲಿದೆ ಅಂದರೆ ಇದಕ್ಕೆಲ್ಲದಕ್ಕೂ ಮೇನ್ ರೀಸನ್ ನೀವೇ. ಸೊ ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ನಾನು ಕೈ ಮುಗ್ದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇದಕ್ಕೆ ಇಷ್ಟೊಂದು ಖುಷಿ ಪಡಬೇಕಾ ಅಂತ ಕೆಲವ್ರು ಅನ್ಕೋತೀರಾ. ಈ ಪಿನ್ ಬರೋದಕ್ಕೋಸ್ಕರ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂತ ಹಳೆ ಚಾನಲ್ಗೆ ನನಗೆ ಮಾತ್ರ ಗೊತ್ತಿದೆ. ಆ್ಯಂಡ್ ಯೂಟ್ಯೂಬ್ನ ಯಾರೆಲ್ಲ ಸ್ಟಾರ್ಟ್ ಮಾಡಿರ್ತೀರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಆ್ಯಕ್ಟಿವ್ ಇರ್ತೀರೋ ಅವರಿಗೆ ಈ ಥರ ಒಂದು ಸಕ್ಸಸ್ಸು, ಈ ಥರ ಒಂದು ಏನೋ ಒಂದು ರೆಸ್ಪಾನ್ಸ್ ಬಂದಾಗ ಅದರಲ್ಲಿ ಸಿಗೋ ಅಂಥ ಖುಷಿ ಇದೆಯಲ್ಲ, ನಿಜವಾಗ್ಲೂ ಕೋಟಿ ಕೊಟ್ಟರು ಸಿಗಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮದೇ ಒಂದು ಓನ್ ಏನೋ ಕಂಟೆಂಟ್ ಇಟ್ಕೊಂಡು ಅಥವಾ ಇನ್ನೇನೋ ಮಾಡಿ ನಮ್ಮ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಾಗ ಅದಕ್ಕೆ ಒಂದು ರೆಸ್ಪಾನ್ಸ್ ಬರುತ್ತಲ್ಲ, ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ಈ ಒಂದು ಪಿನ್ನಿಗೆ ನಾನು ಅಪ್ಲೈ ಮಾಡಿ ಜಸ್ಟ್ 4 ಡೇಸ್ಗೆ ನನ್ನ ಕೈಗೆ ಬಂದಿದೆ, ಆಯಿತಾ. ಇಮ್ಯಾಜಿನ್ 4 ದಿನಕ್ಕೆ ನನಗೆ ಸಿಕ್ಕಿದೆ ಅಂತ ಅಂದರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ ನಾನು ತುಂಬ ಚಾನಲ್ಗಳನ್ನ ನೋಡಿದ್ದೀನಿ. ಅವರೆಲ್ಲರೂ ನಮ್ಮದು ರಿಜೆಕ್ಟ್ ಆಗಿತ್ತು, ನಂದು 3 ಮಂತ್ಸ್ ಆದಮೇಲೆ ಸಿಕ್ತು ಅಥವಾ 8 ಮಂತ್ಸ್ ಈ ಥರ ಆದಮೇಲೆ ಸಿಕ್ತು, ರಿಜೆಕ್ಟ್ ಆಗಿ ಬಂತು ಅಂತ ಹೇಳಿದ್ರು. ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇದು ಇಷ್ಟು ಬೇಗ ಸಿಗೋದಕ್ಕೆ ಒಬ್ಬರು ಕಾರಣನೂ ಇದ್ದಾರೆ. ಸೊ ಅದನ್ನು ನಾನು ನೆಕ್ಸ್ಟು ಹೇಳ್ತೀನಿ, ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಹೇಗೆಲ್ಲ ಆಯಿತು ಅಂತ ಹೇಳಿಬಿಟ್ಟು. ಸೊ ಪ್ರತಿಯೊಂದು ಕೂಡ ಈಸಿಯಾಗೆ ಸಾಲ್ವ್ ಮಾಡಿಕೊಟ್ರು. ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಹಾಗೆ ನಿಮ್ಮೆಲ್ರಿಗೂ ನಾನು ಮನಸಾರೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ ಯು, ಓಕೆನಾ. ನೀವಿಲ್ಲ ಅಂದರೆ ಈ ಒಂದು ಏನಿದೆ ಏನಂತ ಹೇಳ್ತಾರೆ, ಈ ಒಂದು ವ್ಯಾಲ್ಯೂಯಬಲ್ ಗಿಫ್ಟ್ ಅಂತಲೇ ಹೇಳ್ಬೋದು, ಇದು ನನ್ನ ಕೈಯಲ್ಲಿ ಸೇರ್ತಾ ಇರಲಿಲ್ಲ ಇವತ್ತು. ನಿಮ್ಮಿಂದ ಇದು, ಓಕೆನಾ. ಸೊ ನನ್ನ ಎಫರ್ಟ್ಸ್ ಜೊತೆ ನಿಮ್ಮ ಬೆಂಬಲ ಇದೆ. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಕೈಯಲ್ಲಿ ಇದಿರೋದು. ಅದಕ್ಕೋಸ್ಕರ ನಿಮಗೆ ತುಂಬ ಹೃದಯದಿಂದ ನಾನು ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ಆ್ಯಂಡ್ ತುಂಬ ಸಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಟ್ ಅಷ್ಟೇ ಖುಷಿ ಇದೆ, ನಿಮ್ಮಿಂದ ಸಿಕ್ಕಿರೋದ್ರಿಂದ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು, ಓಕೆನಾ. ಸೊ ಹಾಗೆ ನನ್ನ ಪ್ರೆಗ್ನೆನ್ಸಿ ವೀಡಿಯೋಸ್ನ ನಾನು ಆಲ್ಮೋಸ್ಟ್ ಸ್ಟಾಪ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಕ್ಕೆ ರೀಸನ್ ಅಂತ ಅಂದರೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ ಇದರಲ್ಲೇ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ನೀವು ಕ್ವಶನ್ಸ್ ಕೇಳ್ತೀರಾ, ನಾನು ಹೇಳೋದು ಸರಿ ಇರಲ್ವಾ, ಅಥವಾ ಬೇರೆಯವರು ಓಕೆ ಫೈನ್ ಡಾಕ್ಟರ್ ಹೇಳೋದು ಕರೆಕ್ಟ್ ಇರುತ್ತೋ ಅಥವಾ ನಾನು ಹೇಳೋದು ಕರೆಕ್ಟ್ ಇರುತ್ತೋ, ನಾನು ಹೇಳೋದು ತಪ್ಪಿರುತ್ತೋ, ಡಾಕ್ಟರ್ ಹೇಳೋದು ಸರಿ ಇರುತ್ತೋ, ನನಗೆ ಒಂದು ಗೊತ್ತಾಗಲ್ಲ, ಓಕೆನಾ. ಸೊ ಇವಾಗ ನಾನೇನೋ ಒಂದು ಹೇಳೋದು, ನೀವು ಅದನ್ನು ಮಾಡೋದು, ಸೊ ಅದೆಲ್ಲ ಬೇಡ, ಓಕೆನಾ. ಇವಾಗ ನನ್ನ ಇಮ್ಯಾಜ್ನ, ನನ್ನ ಒಂದು ಫೇಸ್ ಐಡೆಂಟಿಟಿನ ನಾನೇ ಕಳ್ಕೊಂಡಂಗೆ ಆಗಿಬಿಡುತ್ತೆ. ನಿಮ್ಮ ಒಂದು ಲೆಕ್ಕದಲ್ಲಿ ನನ್ನ ಮೇಲೆ ನಿಮಗೆ ಬ್ಯಾಡ್ ಇಂಪ್ರೆಷನ್ ಬಂದುಬಿಡುತ್ತೆ. ಅದನ್ನು ಪಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇದುವರೆಗೂ ನೀವೆಲ್ಲರೂ ನನ್ನನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೀರಾ. ಇದೇ ಥರ ನನ್ನನ್ನು ನೀವು ಸ್ವೀಕರಿಸಬೇಕು. ಸೊ ನಾನೇನೋ ಒಂದು ಹೇಳೋದು, ನೀವು ಅದನ್ನು ಮಾಡೋದು ಬೇಡ, ಓಕೆನಾ. ನನಗೆ ಗೊತ್ತಿರೋವಷ್ಟು ನಾನು ಶೇರ್ ಮಾಡಿದ್ದೀನಿ. ಆದಷ್ಟು ಅದು
ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಓಕೆನಾ, ಇನ್ನು ಮುಂದೆ ನಾನು ಶೇರ್ ಮಾಡೋದು ಎಲ್ಲೋ ನೋಡ್ಕೊಂಡು ಶೇರ್ ಮಾಡೋದು, ಬೇರೆ ಏನೋ ಹೇಳೋದು ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಂತ ಹೇಳಿ ನಾನು ಕಂಪ್ಲೀಟಾಗಿ ಏನು ಸ್ಟಾಪ್ ಮಾಡಲ್ಲ. ನನ್ನ ಒಂದು ಬ್ಲಾಗಲ್ಲಿ ಅದ್ರದ್ದು ಕೂಡ ಎಲ್ಲೋ ಒಂದು ಪಾಯಿಂಟ್ಸ್ನ ಹಾಕ್ತೀನಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಡೌಟ್ ಇತ್ತು ಅಂದರೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡ್ಬೋದು, ಅಥವಾ ನೀವು ಯೂಟ್ಯೂಬಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು. ನಾನು ರೆಸ್ಪಾನ್ಸ್ ಮಾಡ್ತೀನಿ, ನನಗೆ ಗೊತ್ತಿರೋದನ್ನಿಲ್ಲ ಅಂತಲ್ಲ. ಬಟ್ ಕಂಟಿನ್ಯೂ ನಾನು ಅದನ್ನೇ ಮಾಡಲ್ಲ. ಯಾಕೆ ಅಂದರೆ ನನಗಿರೋ ಒಂದು ಗುಡ್ ಇಮ್ಯಾಜ್ನ ಹಾಳು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಸ್ಟಾಪ್ ಮಾಡ್ತೀನಿ ನಾನು. ಇದರಲ್ಲಿ ಡೈಲಿ ಬ್ಲಾಗ್ಸ್ ಅಥವಾ ಟ್ರಾವೆಲ್ ಬ್ಲಾಗ್ಸ್ ಏನಾಗುತ್ತೋ ನಾನು ಅದನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ಪಿನ್ನಿಗೋಸ್ಕರ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಇದು ಇವತ್ತು ನಿಮ್ಮಿಂದ ಸಿಕ್ಕಿದೆ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. ಓಕೆನಾ, ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಏನೆಲ್ಲ ಮಾಡಿದ್ದೀನಿ. ಸೊ ನಂದು ಚಾನಲ್ ಕತೆ ಏನಾಯಿತು ಏನು ಅನ್ನೋದು ಮುಂದೆ ಬರೋ ಒಂದು ವೀಡಿಯೋಸಲ್ಲಿ ಶೇರ್ ಮಾಡ್ಕೋತೀನಿ. ಯಾಕೆ ಅಂದರೆ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆ ಏನು ಮಿಸ್ಟೇಕ್ನ ಮಾಡಬಾರ್ದು ಅನ್ನೋದನ್ನು ನಾನು ಮಾಡಿರುವಂಥದ್ದು ಎಲ್ಲ ಮಿಸ್ಟೇಕ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದರಿಂದ ಹೊಸದಾಗಿ ಯಾರಾದ್ರೂ ಚಾನಲ್ನ ಸ್ಟಾರ್ಟ್ ಮಾಡ್ತಿರೋರಿಗೆ ಹೆಲ್ಪ್ ಆಗುತ್ತೆ, ಏನು ಮಿಸ್ಟೇಕ್ನ ಮಾಡಬಾರ್ದು ಅನ್ನೋದು. ಓಕೆನಾ, ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಹೇಳ್ತೀನಿ. ಹಾಗೆ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿರೋದಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ 1 ಇಯರ್ ಒಳಗಡೆನೆ ನನಗೆ ಸಿಕ್ಕಿರುವಂಥ ಪಿನ್ ಇದು. ನಾನಿನ್ನೂ 1 ಇಯರ್ ಕೂಡ ಆಗಿಲ್ಲ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ರಾಯರ ಆಶೀರ್ವಾದ ಪಡ್ಕೊಂಡೆ ನಾನು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅವರ ಒಂದು ಏನು ಹೇಳ್ತಾರೆ, ಆಶೀರ್ವಾದ ಇದೆಯಲ್ಲ, ಅದು ಅಂತೂ ನನಗೆ ಅಸಾಧ್ಯ. ಓಕೆನಾ, ಎಂಥ ಒಂದು ಆಶೀರ್ವಾದ ಅಂತಂದರೆ ಅನ್ಕೊಂಡಿದ್ದು ಎಲ್ಲದನ್ನು ಸರಾಗವಾಗಿ ನಡೀತಾ ಇದೆ ಅವರಿಂದ. ಇವತ್ತು ಗುರುವಾರ. ಓಕೆನಾ, ಇವತ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೆ. ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದು. ಆ್ಯಂಡ್ ಏನೆಲ್ಲ ಸ್ಟ್ರಗಲ್ ಮಾಡಿದೆ, ಸೊ ಅದೆಲ್ಲದನ್ನು ನಾನು ಮುಂದೆ ಬರೋ ವೀಡಿಯೋಸಲ್ಲಿ ಶೇರ್ ಮಾಡ್ಕೋತೀನಿ. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಚಾನಲ್ ಸ್ಟಾರ್ಟ್ ಮಾಡೋರಿಗೆ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಸೊ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.